ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಉದ್ದಿನಬೇಳೆ ಬಳಸ್ತೇನೆ ಯಾವ ಥರ ನಾವು ದೋಸೆ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ನಾವು ಉದ್ದಿನಬೇಳೆನೂ ಬೇಡ, ಮತ್ತು ಸೋಡಾನೂ ಬೇಡ, ಎಣ್ಣೆನೂ ಬೇಡ, ಏನೂ ಬೇಡ. ಆ ಥರ ನಾವು ದೋಸೆ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಆದರೂ ತೊಗೋಬೋದು, ನೀವು ಮಾಮೂಲಿ ರೈಸ್ ಊಟ ಮಾಡ್ತೀರಲ್ಲ ಅದಾದರೂ ತೊಗೋಬೋದು. ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ 2 ಕಪ್ಪು. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು, ಪೇಪರ್ ಅವಲಕ್ಕಿ ಆದರೂ ತೊಗೋಬೋದು. ಅಂದರೆ ಪೇಪರ್ ಅವಲಕ್ಕಿ ತೊಗೊಂಡ್ರೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ, ಮೆಂತ್ಯನೂ ಇದರಲ್ಲಿ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡೋಣ. ನಾವು ಅವಲಕ್ಕಿನ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಆಮೇಲೆ ನೋಡಿ ಇದನ್ನು ವಾಶ್ ಮಾಡಿ ಇವಾಗ ಅಕ್ಕಿ ತೊಳೆದಿಟ್ಟಿದ್ವಲ್ಲ ಆ ಅಕ್ಕಿ ಇದ್ರೊಳಕ್ಕೇ ಹಾಕೋಣ. ಅವಲಕ್ಕಿ ಮತ್ತು ಮೆಂತ್ಯ ಎಲ್ಲ ತೊಗೊಂಡಿದ್ವಲ್ಲ ಅದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಅದರೊಳಗೇ ಅಕ್ಕಿ ಒಳಗೇ ಸೇರಿಸೋಣ. ಈಗ ನಾನು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಅಷ್ಟೇ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮೊಸರಲ್ಲೇ ನೆನಿಬೇಕು, ಹಂಗಾಗಿ ನಾವು ಮೊಸರು ತಗೊಳ್ಳೋಣ. ಈಗ ನಾವು ಉದ್ದಿನಬೇಳೆ ಎಲ್ಲ ಏನೂ ತಗೊತಾ ಇಲ್ಲ. ಈ ಉದ್ದಿನಬೇಳೆ ಇಲ್ದೇ ಎಷ್ಟು ಸಾಫ್ಟಾಗಿ ಈ ಹೋಟ್ಲ್ ಮಾಡ್ತಾರೆ ನೋಡಿ, ಇಷ್ಟು ದೋಸೆ ಎಲ್ಲ ಮಾಡ್ತಾರೆ ನೋಡಿ, ಆ ಥರ ಬರುತ್ತೆ ದೋಸೆ. ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೋಡಿ, ಅದಕ್ಕೆ ಸ್ವಲ್ಪ ನಾನು ಮೊಸರು ತೊಗೊಂಡಿದ್ನಲ್ಲ ಆ ಕಪ್ಪಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದರಲ್ಲೇ ನೀರು ಮೊಸರು ತೊಗೊಂಡಿದ್ರ ಕಪ್ಪಲ್ಲೇ ಒಂಚೂರು ನೀರು ಹಾಕ್ಕೊಂಡು ಅದರಲ್ಲೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡಿಬಿಟ್ಟು ಒಂದು 3 ಅವರ್ 4 ಅವರ್ ನೆನೆಯೋಕ್ಕೆ ಬಿಟ್ಬಿಡಿ. ನಾನು ಬೆಳಗ್ಗೆ ಮಾಡಿದ್ದೀನಿ. ಬೆಳಗ್ಗೆ ಮಾಡಿಬಿಟ್ಟು ಸಾಯಂಕಾಲ ರುಬ್ಬೋ ಥರ ನೆನೆಸಿಟ್ಟಿದ್ದೀನಿ. ನೋಡಿ, ಒಂದು 4 ಅವರ್ ನೆಂದಿದೆ. ಯಾವ ಥರ ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಅಕ್ಕಿ ಮತ್ತು ಮೆಂತ್ಯ ಮತ್ತು ಅವಲಕ್ಕಿ ಇಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ರುಬ್ಕೊಳ್ಳೋಣ ಇದಕ್ಕೆ ನಾವು ಯಾವುದೇ ರೀತಿ ಸೋಡಾ ಏನು ಹಾಕೋ ಥರನೇ ಇಲ್ಲ. ಉದ್ದಿನಬೇಳೆನೂ ಸಹ ಹಾಕ್ಕೊಂಡಿಲ್ಲ ನೋಡಿ, ಬರೀ ಮೊಸರು ಅಷ್ಟೇ. ನೋಡಿ, ಇವಾಗ ಇದನ್ನು ನೈಸಾಗಿ ರುಬ್ಕೊಂಬರೋಣ. ಇವಾಗ ನಾವು ದೋಸೆ ಹಿಟ್ಟಿಗೆ ರುಬ್ಕೊತೀವಲ್ಲ ಆ ಥರ ರುಬ್ಕೊಂಡು ನೋಡಿ ತಗೊಬಂದಿದ್ದೀನಿ. ನೋಡಿ, ತುಂಬ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಇದನ್ನು ನೀವು ಇನ್ಸ್ಟೆಂಟಾಗೂ ಸಹ ಮಾಡ್ಕೋಬೋದು. ಈಗ ನಾವು ನೈಟೆಲ್ಲ ನೆನೆಯೋಕ್ಕೆಲ್ಲ ಬಿಡ್ತೀವಲ್ಲ ಆ ಥರ ಇಲ್ಲ ಅಂದ್ರೂ ನೀವು ಅವಾಗೇ ರುಬ್ಬಿನೂ ಅವಾಗೇ ಸಹ ದೋಸೆನೂ ಹಾಕೋಬೋದು. ಈಗ ಬೇಗನೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಗನೆ ಸಹ ಮಾಡ್ಕೋಬೋದು. ನೋಡಿ, ನಾನು ಇದು ಎಲ್ಲನೂ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಎಲ್ಲ ರುಬ್ಬಿದ್ದಾಯಿತು. ನೋಡಿ, ಇವಾಗ ನಾನು ಒಂದು ಬೌಲಲ್ಲಿ ಎಲ್ಲನೂ ಸೇರಿಸ್ತಾ ಇದ್ದೀನಿ. ರುಬ್ಬಿದ್ವಲ್ಲ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ನಾನು ಈಗ ಮಾಮೂಲಿ ನಾವು ದೋಸೆ ಹಿಟ್ಟೆಲ್ಲ ರುಬ್ಬಿದಾಗ ನೈಟ್ ಇಟ್ಟಿರ್ತೀವಿ ನೋಡಿ, ಆವಾಗ ಅದೇ ಥರನೇ ಇದನ್ನು ಹಂಗೆ ಇಟ್ಕೋಬೋದು ನೀವು. ಇಲ್ಲ ನಮಗೆ ನೈಟೆಲ್ಲ ಇಡೋದಕ್ಕಾಗಲ್ಲ, ಅವಾಗೇ ನಾವು ರುಬ್ಬಿದ ತಕ್ಷಣವೇ ದೋಸೆ ಹಾಕೋಬೇಕು ಅನ್ನೋದಾದರೆ ಹಂಗೂ ಮಾಡ್ಕೋಬೋದು ನೀವು. ನೋಡಿ, ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ರುಬ್ಬಿದಾಗ ನೋಡಿ ಎಷ್ಟು ತೆಳುವಿತ್ತು. ಈಗ ನೋಡಿ ಬೆಳಗ್ಗೆ ನೋಡಿ ಎಷ್ಟು ಗಟ್ಟಿಯಾಗಿದೆ. ನೋಡಿ, ಚೆನ್ನಾಗೇ ಉಬ್ಬಿ ಬಂದಿದೆ. ಇವಾಗ ಇದನ್ನು ದೋಸೆ ಹಾಕೋಣ. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನೀವು ಸಕ್ಕರೆನೂ ಸಹ ಸೇರಿಸ್ಕೋಬೋದು. ನಾನು ಸಕ್ಕರೆ ಏನು ಸೇರಿಸ್ತಾ ಇಲ್ಲ, ಬರೀ ಉಪ್ಪು ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ ಯಾವ ಥರ ಅದು ತುಂಬ ಗಟ್ಟಿ ಇತ್ತಲ್ಲ ಅಂತ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲ ತುಂಬ ಗಟ್ಟಿನೇ ಹಾಕೊತೀನಿ ಅಂದರೂ ಆ ಥರನೂ ಹಾಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಸ್ಟವ್ ಹಚ್ಚಿ ನಾನು ತವ ಇಟ್ಟಿದ್ದೀನಿ. ನೋಡಿ, ನಾನು ಯಾವುದೇ ಥರ ಎಣ್ಣೆ ಏನು ಸವರೆ ಇಲ್ಲ. ಹಂಗೇ ಎಷ್ಟು ಚೆನ್ನಾಗೇ ಬರುತ್ತೆ ದೋಸೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆನೇ ಬೇಡ, ಇದಕ್ಕೆ ಎಣ್ಣೆ ಬೇಡ, ಉದ್ದಿನಬೇಳೆ ಬೇಡ, ಸೋಡಾ ಬೇಡ, ಏನೂ ಬೇಡ. ನೋಡಿ, ನಾನು ಇವಾಗ ಅದು ಪ್ಲೇಟ್ ಮುಚ್ಚಿದ್ದೀನಿ. ನೋಡಿ, ಅದು ತೆಗೆದು ತೋರಿಸ್ತೀನಿ. ನೋಡಿ ಯಾವ ಥರ ಈ ಹೋಟೆಲಲ್ಲಿ ಸೆಟ್ ದೋಸೆ ಎಲ್ಲ ಮಾಡಿಕೊಡ್ತಾರೆ ನೋಡಿ, ಆ ತೂತ ಥರ ಇರುತ್ತೆ ನೋಡಿ, ಸೇಮ್ ಅದೇ ಥರ ಬಂದಿದೆ. ನೋಡಿ, ಅಲ್ಲಿ ದೋಸೆ ಮೇಲೆಲ್ಲ ಯಾವ ಥರ ತೂತ ಬಂದಿದೆ ನೋಡಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಾಡೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿಯಾಗೂ ಮಾಡ್ಕೋಬೋದು. ಉದ್ದಿನಬೇಳೆ ಇಲ್ಲ ಅನ್ನೋ ಟೆನ್ಷನ್ನೇ ಇರೋದಿಲ್ಲ. ಈ ದೋಸೆ ಜೊತೆಗೆ ನೀವು ಯಾವುದೇ ರೀತಿ ಚಟ್ನಿ ಪಲ್ಯ ಏನಾದರೂ ಮಾಡ್ಕೋಬೋದು. ನಾನು ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ. ನಮ್ಮನೆ ಯಾರು ಚಟ್ನಿ ತಿನ್ನೋದಿಲ್ಲ, ಹಾಗಾಗಿ ನಾನು ಆಲೂಗೆಡ್ಡೆ ಪಲ್ಯನೇ ತಿನ್ನೋದು ನಮ್ಮನೇಲಿ. ಹಾಗಾಗಿ ನಾನು ಅದನ್ನು ಮಾಡಿದ್ದೀನಿ.
ನೋಡಿ ತವ ಹಳೆ ತವನೇ ಇದು. ಹಳೆ ತವದಲ್ಲೇ ನಾನು ಒಂದು ಸ್ವಲ್ಪನೂ ಎಣ್ಣೆ ಏನೂ ಹಾಕೇ ಇಲ್ಲ, ಅಂದರೂ ಎಷ್ಟು ಚೆನ್ನಾಗೆ ದೋಸೆ ಬರ್ತಾಯಿದೆ ನೋಡಿ. ಯಾವುದೇ ಥರ ಕಿತ್ತೋಗೋದಾಗಲಿ ಮತ್ತು ತವ ಗಂಟ್ಕೊಳೋದಾಗಲಿ ಆ ಥರ ಏನೂ ಆಗ್ತಾಯಿಲ್ಲ ನೋಡಿ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ತೂತ ಥರ ಉಬ್ಬಿ ಎಲ್ಲ ಬಂದಿದೆ ನೋಡಿ. ಅದು ತೆಗಿಯೋಕ್ಕೂ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಕೆಲವೊಂದು ದೋಸೆಗಳು ತೆಗಿಯೋಕೆ ಹೋದರೆ ಕಿತ್ತೋಗುತ್ತೆ, ಈ ಥರ ಎಲ್ಲ ಆಗುತ್ತೆ ನೋಡಿ. ಇದು ಎಷ್ಟು ನೀಟಾಗಿ ಬರ್ತಾಯಿದೆ, ಒಂಚೂರು ಸಮಸ್ಯೆ ಇಲ್ಲ, ಅಷ್ಟು ಕ್ಲೀನಾಗೆ ಚೆನ್ನಾಗಿ ಬರ್ತಾಯಿದೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.